ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ನಂತರ ನರೇಂದ್ರ ಮೋದಿ ಬಂಗಾಳ ಇನ್ನು ಅಭಿವೃದ್ಧಿ ಕಾಣಲಿದೆ ಅಂತ ಹೇಳಿದ್ದಾರೆ. ಅವರು ಮತ್ತೊಮ್ಮೆ ಗುಜರಾತ್ ಮಾದರಿಯನ್ನ ಪ್ರಗತಿಯ ಮಾನದಂಡವಾಗಿ ಮುಂದಿಟ್ಟಿದ್ದಾರೆ. ಬಂಗಾಳ ಈಗ ಗುಜರಾತ್ ಆಗುತ್ತೆ, ಗುಜರಾತ್ ಮಾದರಿ ಬಂಗಾಳದಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಆದರೆ ಗುಜರಾತ್ ಮಾದರಿಯ ವಾಸ್ತವವೇನು? ಗುಜರಾತ್ ಮಾದರಿಯ ನಿರಂತರ ಪ್ರಚಾರದ ಹೊರತಾಗಿಯೂ ಗುಜರಾತ್ ಏನಾಗಿದೆ ಎಂದು ಕೇಳಬೇಕಾಗಿದೆ. ಗುಜರಾತ್ ಮಾದರಿ ಎಂಬ ಬ್ರ್ಯಾಂಡಿಂಗ್ ಮತ್ತು ವಾಸ್ತವದ ನಡುವಿನ ಅಂತರವೇನು ಎಂಬ ಪ್ರಶ್ನೆ ಬಹಳ ಸಮಯದಿಂದಲೂ ಇದೆ. ಗುಜರಾತ್ ಮಾದರಿಯನ್ನು ರಾಜಕೀಯ ಬ್ರ್ಯಾಂಡಿಂಗ್, ಮಾಧ್ಯಮ ನಿರೂಪಣೆಗಳು ಮತ್ತು ವೈಬ್ರೆಂಟ್ ಗುಜರಾತ್ನಂತಹ ಕಾರ್ಪೊರೇಟ್ ಶೃಂಗಸಭೆಗಳ ಮೂಲಕ ನಿರ್ಮಿಸಲಾಯಿತು. ಗುಜರಾತ್ ಗಲಭೆ ನಂತರ ಮೋದಿ ವಿರುದ್ಧ ಅಂತಾರಾಷ್ಟ್ರೀಯ ಟೀಕೆಗಳು ಬರುವ ವಾತಾವರಣ ಸೃಷ್ಟಿಯಾಯಿತು. ಆಗ ಮೋದಿಯವರಿಗೆ ಹೊಸದೊಂದು ಇಮೇಜ್ ಅಗತ್ಯವಿತ್ತು. ಅಂಥ ಇಮೇಜ್ ಅನ್ನು ಸೃಷ್ಟಿಸುವಲ್ಲಿ ವೈಬ್ರೆಂಟ್ ಗುಜರಾತ್ ಶೃಂಗಸಭೆ ಪ್ರಮುಖ ಪಾತ್ರ ವಹಿಸಿದೆ. ಪ್ರಮುಖ ಕೈಗಾರಿಕೋದ್ಯಮಿಗಳು ಭೇಟಿ ನೀಡ್ತಾ ಇದ್ರು, ಒಪ್ಪಂದಗಳಿಗೆ ಸಹಿ ಹಾಕಲಾಗ್ತಾ ಇತ್ತು. ಗುಜರಾತ್ನಲ್ಲಿ ಶತಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗುವ ಬಗ್ಗೆ ಮಾಧ್ಯಮಗಳು ಬೊಬ್ಬೆ ಹೊಡೆಯಲು ಶುರು ಮಾಡಿದ್ವು. ಆದರೆ ನಿಜವಾದ ಆಟ 2013-14ರಲ್ಲಿ ಪ್ರಾರಂಭವಾಯಿತು. ಆಗ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳು ನಡೆದಿದ್ದಾಗ ಗುಜರಾತ್ ಮಾದರಿಯನ್ನ ರಾಷ್ಟ್ರೀಯ ಚುನಾವಣಾ ಅಜೆಂಡಾ ಮಾಡಲಾಯಿತು. ಸತ್ಯವೇನೆಂದರೆ ಗುಜರಾತ್ ಮಾದರಿಯನ್ನ ವರ್ಷಗಳ ರಾಜಕೀಯ ಬ್ರ್ಯಾಂಡಿಂಗ್ ಮೇಲೆ ನಿರ್ಮಿಸಲಾಗಿತ್ತು. ಅದನ್ನು ಡೇಟಾದ ಆಧಾರದ ಮೇಲೆ ಪರೀಕ್ಷಿಸಬೇಕಾಗಿತ್ತು. ಆದರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಅಥವಾ ಹೆಚ್ಚಿನ ಅರ್ಥಶಾಸ್ತ್ರಜ್ಞರು ಆ ಕೆಲಸ ಮಾಡಲಿಲ್ಲ. ಗುಜರಾತ್ ಮಾದರಿಯನ್ನು ಹೊಗಳಿದಾಗಲೆಲ್ಲ ಮೊದಲಿಗೆ ನೆನಪಿಗೆ ಬರುವುದು GDP ದರ. ಗುಜರಾತ್ನ ಆರ್ಥಿಕತೆ ದೇಶದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಅದರ GDP ಇತರ ರಾಜ್ಯಗಳನ್ನು ಮೀರಿಸಿದೆ ಅಂತ ಹೇಳಲಾಗ್ತದೆ. ಆದರೆ ವಾಸ್ತವ ಬೇರೆಯೇ ಇದೆ. GDPಯಲ್ಲಿ ಗುಜರಾತ್ನ ಪಾಲನ್ನು ನೋಡಿದರೆ 1993-94ರಿಂದ 2011-12ರವರೆಗಿನ ಅಂಕಿಅಂಶಗಳಲ್ಲಿ ದೇಶದ ಒಟ್ಟು GDPಯಲ್ಲಿ ಗುಜರಾತ್ನ ಪಾಲು 7% ಮತ್ತು 8%ನ ನಡುವೆ ಇದೆ. ಇದು ಪ್ರಮುಖ ಜಿಗಿತವೇನಲ್ಲ, ಐತಿಹಾಸಿಕ ಏರಿಕೆಯಲ್ಲ. ವಾಸ್ತವವಾಗಿ ಮೊದಲ ದಶಕದ ಕೆಲ ವರ್ಷಗಳಲ್ಲಿ ಈ ಪಾಲು 7%ಗಿಂತ ಕಡಿಮೆಯಾಗಿದೆ ಮತ್ತು 2011-12ರಲ್ಲಿ ಕಂಡುಬರುವ 8%ನ ಪ್ರಮಾಣ 1996-97ರಲ್ಲಿ ಇದ್ದದ್ದೇ ಆಗಿತ್ತು. ಅಂದರೆ ಗುಜರಾತ್ 15 ವರ್ಷಗಳ ಕಾಲ ಇದ್ದ ಸ್ಥಳದಲ್ಲೇ ಉಳಿದಿತ್ತು. ಗುಜರಾತ್ ಅಸಾಧಾರಣ ಬೆಳವಣಿಗೆ ಕಂಡಿದೆ ಎಂದು ಹೇಳುತ್ತಿದ್ದದಲ್ಲ ಸುಳ್ಳು ಎಂಬುದಕ್ಕೆ ಇದೊಂದೇ ಸಂಗತಿ ಸಾಕು. ಎರಡನೆಯದಾಗಿ, ತಲಾ ಆದಾಯದ ಶ್ರೇಯಾಂಕ ಒಂದು ರಾಜ್ಯದ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಬಹುಶಃ ಸ್ಪಷ್ಟವಾದ ಮಾರ್ಗ. ಗುಜರಾತ್ ನಿಜವಾಗಿಯೂ ಇತರ ರಾಜ್ಯಗಳಿಗಿಂತ ಮುಂದಿದ್ರೆ ಅದರ ತಲಾ ಆದಾಯದ ಶ್ರೇಯಾಂಕ ಸುಧಾರಿಸಬೇಕಿತ್ತು. ಆದರೆ ಗುಜರಾತ್ 1993-94ರಲ್ಲಿ 9ನೇ ಸ್ಥಾನದಲ್ಲಿತ್ತು. 2011-12ರಲ್ಲಿಯೂ ಅದೇ 9ನೇ ಸ್ಥಾನದಲ್ಲಿಯೇ ಇದೆ. ಹಾಗಾದರೆ ಬೆಳವಣಿಗೆಯ ಬಗ್ಗೆ ಅಬ್ಬರದ ಹೇಳಿಕೆಗಳನ್ನು ಯಾಕೆ ನೀಡಲಾಯಿತು? ಒಂದೇ ವರ್ಷದ ಅಥವಾ ಕಡಿಮೆ ಅವಧಿಯ ಬೆಳವಣಿಗೆಯ ದರವನ್ನು ಬಳಸಿ GDP ಸಿಕ್ಕಾಪಟ್ಟೆ ಏರಿದೆ ಅಂತ ಹೇಳಲಾಯಿತು. ಆದರೆ ಅದರ ಆಚೀಚಿನ ನಿಜವಾಗಿಯೂ ಕುಸಿತದ ಅಂಶವನ್ನು ಬೇಕೆಂತಲೇ ಮರೆಮಾಚಲಾಗಿತ್ತು. ಬೆಳವಣಿಗೆಯ ದರದ ಬದಲು ದೀರ್ಘಕಾಲದವರೆಗೆ ಶ್ರೇಯಾಂಕ ಮತ್ತು ಹಂಚಿಕೆಯನ್ನು ನೋಡಿದಾಗ ಎಲ್ಲ ಮ್ಯಾಜಿಕ್ ಕಣ್ಮರೆಯಾಗುತ್ತೆ. ಗುಜರಾತ್ ರಾಷ್ಟ್ರೀಯ ಸರಾಸರಿಗಿಂತ ವೇಗವಾಗಿ ಬೆಳೆಯಲಿಲ್ಲ. ಅದರ ಶ್ರೇಯಾಂಕದಲ್ಲಿ ಯಾವುದೇ ಗಮನಾರ್ಹ ಸುಧಾರಣೆ ಇರಲಿಲ್ಲ. ಕಂಡುಬಂದಿದ್ದೆಲ್ಲವೂ ರಾಜ್ಯದ ಬೆಳವಣಿಗೆಯ ದರ ಮತ್ತು ಅದು ಮೊದಲು ಕೂಡ ಇತ್ತು. ಮೋದಿಯ ಗುಜರಾತ್ ಮಾದರಿಯಿಂದಲೇ ಬಂದದ್ದೇನೂ ಆಗಿರಲಿಲ್ಲ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಗುಜರಾತ್ ಈಗಾಗಲೇ ಶ್ರೀಮಂತ ರಾಜ್ಯವಾಗಿತ್ತು. ದೇಶದ ಒಟ್ಟು ಜನಸಂಖ್ಯೆಯ ಕೇವಲ 4.9% ಹೊಂದಿದ್ರೂ ಅದು ದೇಶದ ಒಟ್ಟು GDPಗೆ 7.9% ಕೊಡುಗೆ ನೀಡಿದೆ. ಜನಸಂಖ್ಯೆಯ 42%ಗಿಂತ ಹೆಚ್ಚು ನಗರವಾಸಿಗಳಾಗಿದ್ದರು. ಇದು ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದೆ. ಅಂದರೆ ಗುಜರಾತ್ ಇದ್ದಕ್ಕಿದ್ದಂತೆ ಎತ್ತರಕ್ಕೇರಿದ ಹಿಂದುಳಿದ ರಾಜ್ಯವೇನೂ ಆಗಿರಲಿಲ್ಲ. ಅದು ಈಗಾಗಲೇ ಮುಂದಿತ್ತು. ಆದರೆ ಅದರ ಈಗಾಗಲೇ ಇದ್ದ ಬೆಳವಣಿಗೆಯನ್ನು ಮೋದಿ ನಾಯಕತ್ವದ ಪವಾಡ ಅಂತ ಬಿಂಬಿಸಲಾಯಿತು. ಗುಜರಾತನ್ನು ಕೈಗಾರಿಕಾ ಶಕ್ತಿ ಕೇಂದ್ರ ಅಂತ ಕರೆಯಲಾಗುತ್ತೆ. ಗುಜರಾತ್ನ ಆರ್ಥಿಕತೆಯ 37%ನಷ್ಟು ಉದ್ಯಮದಿಂದ ಬರುತ್ತೆ. ಆದರೆ ರಾಷ್ಟ್ರೀಯ ಸರಾಸರಿ 27.5ರಷ್ಟು ಮಾತ್ರ. ಗುಜರಾತ್ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರದ ನಂತರ ಮತ್ತು ಅದರ ನೋಂದಾಯಿತ ಉತ್ಪಾದನೆಯ ಪಾಲು 1993-94ರಲ್ಲಿ 11%ನಿಂದ 2011-12ರಲ್ಲಿ 16%ಗೆ ಏರಿದೆ. ಆದರೆ ವಾಸ್ತವ ಏನೆಂದರೆ ಈ ಕೈಗಾರಿಕಾ ಬೆಳವಣಿಗೆಯ ಗಮನಾರ್ಹ ಭಾಗ ವಾಸ್ತವವಾಗಿ ಕೇವಲ 2 ಸಂಸ್ಕರಣಾಗಾರಗಳಿಗೆ ಸಂಬಂಧಿಸಿದೆ. ಜಾಮ್ನಗರದಲ್ಲಿರುವ ರಿಲಯನ್ಸ್ನ ಸಂಸ್ಕರಣಾಗಾರ ಮತ್ತು SR ಸಂಸ್ಕರಣಾಗಾರ. ಈ 2 ಕಾರ್ಖಾನೆಗಳು ಮಾತ್ರ ಗುಜರಾತ್ನಲ್ಲಿ ನೋಂದಾಯಿತ ಉತ್ಪಾದನೆಯ ಸಂಪೂರ್ಣ ಚಿತ್ರವನ್ನು ಕೊಡುತ್ತೆ. 2000-2001ರಲ್ಲಿ ಗುಜರಾತ್ನ ನೋಂದಾಯಿತ ಉತ್ಪಾದನೆಯಲ್ಲಿ ಪೆಟ್ರೋಲಿಯಂ ಸಂಸ್ಕರಣೆ ಪಾಲು ಕೇವಲ 4% ಆಗಿತ್ತು. 2004ರ ಹೊತ್ತಿಗೆ ಅದು 26.7%ಗೆ ಏರಿತು. 5 ವರ್ಷಗಳಲ್ಲಿ ಒಂದು ಉದ್ಯಮ ಇಡೀ ಉತ್ಪಾದನಾ ಸನ್ನಿವೇಶವನ್ನು ಪರಿವರ್ತನೆ ಮಾಡಿತು ಮತ್ತು ಈ ಪ್ರವೃತ್ತಿ ಮುಂದುವರಿಯಿತು. 2005ರ ಹೊತ್ತಿಗೆ ಈ ಪಾಲು 32% ತಲುಪಿತು.
ಸಂಸ್ಕರಣಾಗಾರಗಳ ಕಾರಣದಿಂದಾಗಿ ಒಂದು ರಾಜ್ಯವನ್ನು ಕೈಗಾರಿಕಾ ಶಕ್ತಿ ಕೇಂದ್ರ ಎಂದು ತಪ್ಪಾಗಿ ಬಿಂಬಿಸಲಾಗ್ತಾ ಇತ್ತು. ಪೆಟ್ರೋಲಿಯಂ ಸಂಸ್ಕರಣೆ ಆಮದು ಅವಲಂಬಿತ ಉದ್ಯಮ. ಕಚ್ಚಾ ತೈಲ ಸಮುದ್ರದ ಮೂಲಕ ಬರುತ್ತೆ ಮತ್ತು ಇಲ್ಲಿ ಸಂಸ್ಕರಿಸಿ ನಂತರ ರಫ್ತು ಮಾಡಲಾಗುತ್ತೆ. ಇದಕ್ಕೆ ಸಾಕಷ್ಟು ಬಂಡವಾಳ ಮತ್ತು ಬಹಳಷ್ಟು ಯಂತ್ರೋಪಕರಣಗಳು ಬೇಕಾಗುತ್ತೆ. ಗುಜರಾತ್ನ ಉಳಿದ ಆರ್ಥಿಕತೆಯೊಂದಿಗೆ ಅದರ ಸಂಪರ್ಕ ಕಡಿಮೆ. ಈ ಉದ್ಯಮ ಸ್ಥಳೀಯ ಕಚ್ಚಾ ವಸ್ತುಗಳ ಮೇಲೆ ಅವಲಂಬಿತವಾಗಿಲ್ಲ ಅಥವಾ ಇದು ಗುಜರಾತ್ ಜನರು ಬಳಸುವ ಉತ್ಪಾದನೆಯಲ್ಲ. ಇದು ರಾಜ್ಯದೊಳಗೆ ಇದ್ರೂ ರಾಜ್ಯಕ್ಕೆ ಇದರ ಸಂಪರ್ಕ ಇಲ್ಲ. ಪೆಟ್ರೋಲಿಯಂ ಅನ್ನು ತೆಗೆದು ಹಾಕಿದರೆ ಗುಜರಾತ್ನ ಇತರ ಉತ್ಪಾದನಾ ಕೈಗಾರಿಕೆಗಳ ಪಾಲು ವಾಸ್ತವವಾಗಿ ಕಡಿಮೆಯಾಗಿದೆ. ಅಂದರೆ ದಾಖಲೆಗಳಲ್ಲಿ ದೊಡ್ಡದಾಗಿ ತೋರಿಸಲಾದ ಕೈಗಾರಿಕಾ ಬೆಳವಣಿಗೆ ಒಂದೇ ಉದ್ಯಮಕ್ಕೆ ಸಂಬಂಧಿಸಿದೆ ಮತ್ತು ಜವಳಿ, ರಾಸಾಯನಿಕಗಳು, ಔಷಧಗಳು ಮತ್ತು ಇಂಜಿನಿಯರಿಂಗ್ ಸರಕುಗಳಂತಹ ಇತರ ಎಲ್ಲ ಉದ್ಯಮಗಳ ಕೊಡುಗೆ ಕಡಿಮೆಯಾಗಿದೆ. ಗುಜರಾತ್ ಮಾದರಿ ಬಗ್ಗೆ ಬೊಬ್ಬೆ ಹೊಡೆಯುವಾಗ ಗುಜರಾತ್ ಕೃಷಿಯಲ್ಲಿಯೂ ಗಮನಾರ್ಹ ಯಶಸ್ಸನ್ನು ಸಾಧಿಸಿದೆ ಎನ್ನಲಾಗುತ್ತೆ. 2000ದ ದಶಕದಲ್ಲಿ ಗುಜರಾತ್ನ ಕೃಷಿ ಬೆಳವಣಿಗೆ ಇಡೀ ದೇಶವನ್ನು ಅಚ್ಚರಿಗೊಳಿಸಿತು ಎಂದು ಹೇಳಲಾಗುತ್ತೆ. ಬಿಟಿ ಹತ್ತಿ ಕ್ರಾಂತಿ, ಸುಧಾರಿತ ನೀರಿನ ಬಳಕೆ ಮತ್ತು ಹೆಚ್ಚಿದ ರೈತರ ಆದಾಯದ ಬಗ್ಗೆ ಹೇಳಲಾಗುತ್ತೆ. ಆದರೆ ಇದು ಕೂಡ ಪೂರ್ಣ ಸತ್ಯ ಅಲ್ಲ. 2001-2ರಿಂದ 2011-12ರ ಅವಧಿಯಲ್ಲಿ ಕೃಷಿ GDPಯಲ್ಲಿ ಗುಜರಾತ್ನ ಪಾಲು ವಾಸ್ತವವಾಗಿ ಸುಮಾರು 5ರಿಂದ 7ಕ್ಕೆ ಏರಿತು. ಇದನ್ನು ಹೆಚ್ಚಾಗಿ ಕೃಷಿ ಕ್ಷೇತ್ರದಲ್ಲಿನ ಪವಾಡ ಅಂತ ಹೇಳಲಾಗುತ್ತೆ. ಆದರೆ 1990ರ ದಶಕದಲ್ಲಿ ಗುಜರಾತ್ನ ಕೃಷಿ ತೀವ್ರ ಕುಸಿತ ಕಂಡಿದೆ. ಬರ, ಪ್ರವಾಹ ಮತ್ತು ನೀತಿ ನಿರ್ಲಕ್ಷ್ಯ ಆ ದಶಕದಲ್ಲಿ ರಾಜ್ಯದ ಕೃಷಿಗೆ ತೀವ್ರ ಹಾನಿ ಉಂಟು ಮಾಡಿತು. 2000ರ ನಂತರ ಕಂಡುಬಂದ ಏರಿಕೆ ವಾಸ್ತವವಾಗಿ ಆ ಕುಸಿತಕ್ಕೆ ಪರಿಹಾರವಾಗಿತ್ತು. ಕಳೆದು ಹೋದದ್ದನ್ನು ಮರಳಿ ಪಡೆಯಲಾಯಿತೇ ಹೊರತು ಹೊಸದೇನನ್ನೂ ಸಾಧಿಸಲಿಲ್ಲ. ಆದರೆ ಇದನ್ನು ಪವಾಡ ಅಂತ ಬಿಂಬಿಸಲಾಯಿತು. ಹತ್ತಿಗೆ ಸಂಬಂಧಿಸಿದಂತೆ 2000ರ ನಂತರ ಗುಜರಾತ್ನಲ್ಲಿ ಬಿಟಿ ಹತ್ತಿ ವೇಗವಾಗಿ ಹರಡಿ ಹತ್ತಿ ಉತ್ಪಾದನೆ ಹೆಚ್ಚಿತು ಎಂಬುದು ನಿಜ. ಆದರೆ ಇಲ್ಲಿ ಇನ್ನೊಂದು ಬದಿಯನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತೆ. ಬಿಟಿ ಹತ್ತಿ ಬೆಳೆಯಲು ನೀರಿನ ಅವಶ್ಯಕತೆ ಬಹಳ ಇದೆ. ಗುಜರಾತ್ನಲ್ಲಿ ಇದಕ್ಕಾಗಿ ಅಂತರ್ಜಲವನ್ನು ಬರಿದು ಮಾಡಲಾಯಿತು. ಅನೇಕ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಅಪಾಯಕಾರಿ ಮಟ್ಟಕ್ಕಿಳಿಯಿತು. 2001ರಲ್ಲಿ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾದಾಗ ರಾಜ್ಯದ ಒಟ್ಟು ಸಾಲ ಸುಮಾರು 53,000 ಕೋಟಿಗಳಷ್ಟಿತ್ತು. 2014ರಲ್ಲಿ ಅವರು ಪ್ರಧಾನಿಯಾಗಿ ದಿಲ್ಲಿಗೆ ಹೋದಾಗ 1,65,000 ಕೋಟಿಗಳ ಸಾಲ ಗುಜರಾತ್ ಮೇಲಿತ್ತು. ಅಂದರೆ ಗುಜರಾತ್ನ ಸಾಲ 13 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗಿತ್ತು. ಗುಜರಾತ್ ಮಾದರಿ ಇಷ್ಟೊಂದು ಯಶಸ್ವಿಯಾದರೆ, ಹೂಡಿಕೆಗಳು ಎಷ್ಟೊಂದು ಸುರಿತಾ ಇದ್ದರೆ, ಕೈಗಾರಿಕೆಗಳು ಇಷ್ಟೊಂದು ಅಭಿವೃದ್ಧಿ ಹೊಂದುತ್ತಿದ್ದರೆ ರಾಜ್ಯದ ಖಜಾನೆ ತುಂಬಬೇಕಾಗಿತ್ತು. ಆದರೆ ಅದರ ಬದಲಾಗಿ ಸಾಲ ಬೆಳೆದಿತ್ತು. ಅಂದರೆ ಅಭಿವೃದ್ಧಿ ಎಂದು ಸುಮ್ಮನೆ ಬೊಗಳೆ ಬಿಟ್ಟು ಅದರ ಅಸಲಿ ಬಿಲ್ಲನ್ನು ಜನಸಾಮಾನ್ಯರ ಮೇಲೆ ಹೊರಿಸಲಾಗಿತ್ತು. ದೊಡ್ಡ ಕಾರ್ಪೊರೇಟ್ಗಳಿಗೆ ಅಗ್ಗದ ಭೂಮಿ, ಅಗ್ಗದ ನೀರು, ತೆರಿಗೆ ವಿನಾಯಿತಿಯನ್ನು ನೀಡಲಾಯಿತು ಮತ್ತು ಇದೆಲ್ಲವನ್ನು ಸರಿದೂಗಿಸಲು ಸರ್ಕಾರ ಸಾಲ ಮಾಡ್ತಲೇ ಇತ್ತು. ದೊಡ್ಡ ಕೈಗಾರಿಕೋದ್ಯಮಿಗಳನ್ನು ರೆಡ್ ಕಾರ್ಪೆಟ್ ಮೂಲಕ ವೈಬ್ರೆಂಟ್ ಗುಜರಾತ್ ಶೃಂಗಸಭೆಗೆ ಆಹ್ವಾನಿಸಲಾಯಿತು. ಭೂಮಿಯನ್ನು ಕಡಿಮೆ ಬೆಲೆಗೆ ನೀಡಲಾಯಿತು. ನೀರಿನಂತಹ ಸಂಪನ್ಮೂಲಗಳನ್ನು ಕೈಗಾರಿಕೆಗಳಿಗೆ ನೀಡಲಾಯಿತು. ಪರಿಸರ ನಿಯಮಗಳನ್ನು ನಿರ್ಲಕ್ಷಿಸಲಾಯಿತು ಮತ್ತು ಇದಕ್ಕೆಲ್ಲ ಪ್ರತಿಯಾಗಿ ಜನರಿಗೆ ಸಿಕ್ಕಿದ್ದು ಏನೂ ಇಲ್ಲ. ಗುಜರಾತ್ನಲ್ಲಿ ನಿರುದ್ಯೋಗ ದರ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿತ್ತು. 80% ಇಂಜಿನಿಯರಿಂಗ್ ಪದವೀಧರರು ಸೇರಿದಂತೆ 60 ಲಕ್ಷ ಯುವಕರು ನಿರುದ್ಯೋಗಿಗಳಾದರು. ಒಂದೆಡೆ ವೈಬ್ರೆಂಟ್ ಗುಜರಾತ್ನಲ್ಲಿ ಶತಕೋಟಿ ಒಪ್ಪಂದಗಳ ಅಬ್ಬರವಿದ್ದಾಗ ಕೈಗಾರಿಕಾ ಶಕ್ತಿ ಕೇಂದ್ರ ಎಂದು ಕರೆದುಕೊಳ್ಳುವ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ. ಈ ವಿರೋಧಾಭಾಸ ಗುಜರಾತ್ ಮಾದರಿಯ ಅತಿ ದೊಡ್ಡ ವಿಪರ್ಯಾಸ ಮತ್ತು ಕಟು ವಾಸ್ತವ. ಅಷ್ಟೇ ಅಲ್ಲ, ಅದರೊಂದಿಗೆ ಸಣ್ಣ ಕೈಗಾರಿಕೆಗಳ ನಾಶವೂ ನಡೆದಿದೆ. ಯಾವಾಗಲೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಗುಜರಾತ್ ಹೆಸರಾಗಿತ್ತು. ಸೂರತ್ನ ಜವಳಿ ಉದ್ಯಮ, ರಾಜ್ಕೋಟ್ನ ಇಂಜಿನಿಯರಿಂಗ್ ಘಟಕಗಳು ಮತ್ತು ಅಹಮದಾಬಾದ್ನ ಸಣ್ಣ ಕಾರ್ಖಾನೆಗಳು ಗುಜರಾತ್ನ ನಿಜವಾದ ಆರ್ಥಿಕ ಬೆನ್ನೆಲುಬಾಗಿದ್ವು. ಆದರೆ ಗುಜರಾತ್ ಮಾದರಿಯ ಸಮಯದಲ್ಲಿ ಅವುಗಳನ್ನು ನಿರ್ಲಕ್ಷಿಸಲಾಯಿತು. ಎಲ್ಲ ಗಮನವನ್ನು ದೊಡ್ಡ ಕಾರ್ಪೊರೇಟ್ಗಳ ಕಡೆಗೆ ನೀಡಲಾಯಿತು. 2016ರಲ್ಲಿ ನೋಟ್ ಬ್ಯಾನ್ ಮತ್ತು ನಂತರದ GST ಅನುಷ್ಠಾನದಲ್ಲಿ ವಿಫಲವಾದಾಗ ಈ ಸಣ್ಣ ಕೈಗಾರಿಕೆಗಳು ತೀವ್ರ ಹೊಡೆತ ತಿಂದವು. ಪರಿಣಾಮವಾಗಿ 10 ವರ್ಷಗಳಲ್ಲಿ ಗುಜರಾತ್ 60,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳನ್ನು ಮುಚ್ಚಿವೆ. ಲಕ್ಷಾಂತರ ಕಾರ್ಮಿಕರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಅಭಿವೃದ್ಧಿ ಹೊಂದಿದ ಗುಜರಾತ್ನಲ್ಲಿ 2,57,000ಕ್ಕೂ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಇದು ಕೇವಲ ನೀತಿ ವೈಫಲ್ಯವಲ್ಲ, ಇದು ನೈತಿಕ ವೈಫಲ್ಯವೂ ಆಗಿದೆ. GDP ಬೆಳೆಯುತ್ತಿತ್ತು ಎನ್ನುವ ಹೊತ್ತಲ್ಲೇ ಗುಜರಾತ್ನಲ್ಲಿ ಮಕ್ಕಳು ಪೌಷ್ಟಿಕ ಆಹಾರವಿಲ್ಲದೆ ಬಳಲ್ತಾ ಇದ್ರು. ಗುಜರಾತ್ ಮಾದರಿಯ ಬೆಳವಣಿಗೆ ಸಾಮಾನ್ಯ ಜನರನ್ನು ತಲುಪಿಲ್ಲ ಎಂಬುದಕ್ಕೆ ಇದಕ್ಕಿಂತ ಸ್ಪಷ್ಟ ಪುರಾವೆ ಏನು ಬೇಕಿಲ್ಲ. ಪೌಷ್ಟಿಕಾಂಶ ದರ, ಶಿಶು ಮರಣ ದರ ಮತ್ತು ಜೀವಿತಾವಧಿ, ಈ 3 ಅಂಶಗಳು ಒಂದು ರಾಜ್ಯದ ಸರಾಸರಿ ವ್ಯಕ್ತಿಯ ಜೀವನದ ಗುಣಮಟ್ಟವನ್ನು ಸೂಚಿಸುತ್ತವೆ. ಇದನ್ನು ದೈಹಿಕ ಜೀವನ ಗುಣಮಟ್ಟ ಸೂಚ್ಯಂಕ PQLI ಎನ್ನಲಾಗುತ್ತೆ. 2001ರಲ್ಲಿ 17 ದೊಡ್ಡ ರಾಜ್ಯಗಳಲ್ಲಿ ಗುಜರಾತ್ 7ನೇ ಸ್ಥಾನದಲ್ಲಿತ್ತು ಮತ್ತು 2010
2012ರಲ್ಲಿಯೂ 7ನೇ ಸ್ಥಾನದಲ್ಲಿಯೇ ಇತ್ತು. 10 ವರ್ಷಗಳಲ್ಲಿ ಒಂದೇ ಒಂದು ಸ್ಥಾನ ಬದಲಾಗಿರಲಿಲ್ಲ. ಗುಜರಾತ್ ಮಾದರಿಯನ್ನು ಹೆಚ್ಚು ಪ್ರಚಾರ ಮಾಡಿದ ದಶಕದಲ್ಲಿ ಗುಜರಾತ್ನ ಸರಾಸರಿ ವ್ಯಕ್ತಿಯ ಜೀವನ ಮಟ್ಟ ಇದ್ದಲ್ಲೇ ಇತ್ತು. ದೇಶದ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದೆಂದು ಪರಿಗಣಿಸಲಾದ ಗುಜರಾತ್ PQLIಯಲ್ಲಿ ಉತ್ತಮ ಸ್ಥಾನದಲ್ಲಿರಬೇಕಾಗಿತ್ತು. ಕೇರಳ ಮೊದಲ ಸ್ಥಾನದಲ್ಲಿದೆ ಮತ್ತು ಕೇರಳದ ತಲಾ ಆದಾಯ ಗುಜರಾತ್ಗಿಂತ ಕಡಿಮೆ. ಇದರರ್ಥ ಗುಜರಾತ್ಗಿಂತ ಕಡಿಮೆ ಶ್ರೀಮಂತವಾಗಿರುವ ಅನೇಕ ರಾಜ್ಯಗಳು ತಮ್ಮ ನಾಗರಿಕರ ಜೀವನ ಗುಣಮಟ್ಟದ ವಿಷಯದಲ್ಲಿ ಗುಜರಾತ್ಗಿಂತ ಮುಂದಿವೆ. 2011ರಲ್ಲಿ ಗುಜರಾತ್ನ ಸಾಕ್ಷರತಾ ಪ್ರಮಾಣ ಸುಮಾರು 79% ಆಗಿತ್ತು. ರಾಷ್ಟ್ರೀಯ ಸರಾಸರಿ 74% ಇತ್ತು. ಉತ್ತಮ ಮಟ್ಟವೆನಿಸಿದ್ರೂ ಅಭಿವೃದ್ಧಿ ಹೊಂದಿದ ರಾಜ್ಯ ಹೊಂದಿರಬೇಕಾದ ಮಟ್ಟ ಇದಲ್ಲ. ಇದೇ ಸಮಯದಲ್ಲಿ ಕೇರಳದ ಸಾಕ್ಷರತಾ ಪ್ರಮಾಣ 94% ಆಗಿತ್ತು. ಅಂದರೆ ಇಡೀ ದೇಶಕ್ಕೆ ಮಾರಾಟವಾದ ಗುಜರಾತ್ ಮಾದರಿ ಕೇವಲ ರಾಜಕೀಯ ಬ್ರ್ಯಾಂಡಿಂಗ್ ಆಗಿ ಮಾರ್ಪಟ್ಟಿದೆ. ಎಚ್ಚರಿಕೆಯಿಂದ ನಿರ್ಮಿಸಲಾದ ನಿರೂಪಣೆ, ಚುನಾವಣಾ ಅವಶ್ಯಕತೆಯಿಂದ ಹುಟ್ಟಿದ ಕಥೆ ಅದು. ಆದರೆ ವಾಸ್ತವವೇನು ಎಂದು ನೋಡಿದಾಗ ಅಭಿವೃದ್ಧಿ ಬರೀ ಸಂಖ್ಯೆಯಲ್ಲಿದೆಯೇ ಹೊರತು ಜನರ ಅಭಿವೃದ್ಧಿ ಆಗಿಲ್ಲ ಎಂಬುದು ಸ್ಪಷ್ಟವಾಗುತ್ತೆ. ಹೀಗಿರುವಾಗಲೇ ಈಗ ಪಶ್ಚಿಮ ಬಂಗಾಳ ಕೂಡ ಗುಜರಾತ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಸುಳ್ಳಿನ ಕಂತೆಗೆ ಈ ಮಾತು ನಾಂದಿ ಹಾಡಿರುವಂತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.